ಆಗಿದೆ ಹಾಡು. ಮಲೆನಾಡಲ್ಲಿ ಒಂದು ರೌಂಡ್ ಹಾಕೊಂಡ್ಬಂದಂಗಿತ್ತು. ಬೇಸಿಗೆ ಶುರುವಾಗ್ತಿದೆ, ಆದರೆ ಸಾಂಗ್ ನೋಡಿದ್ರೆ ಚಳಿ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಹೇಳಬೇಕು. ಅವರ ಮೊದಲನೇ ಸಿನಿಮಾ ಪಡ್ಡೆ ಹುಲಿಯಿಂದನೂ ಕೂಡ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಆಗಲೇ ಶರಣ್ ಸರ್ ಹೇಳ್ದಂಗೆ ಅವರು ಹೀಟ್ ಸಿನಿಮಾ, ಬ್ರೀತ್ ಸಿನಿಮಾ, ಸ್ಲೀಪ್ ಸಿನಿಮಾ ಆ ಥರ. ಯಾಕಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಸಿನಿಮಾನ ಒಬ್ಬ ನಟ ಅಲ್ಲದೆ, ಒಬ್ಬ ನಾಯಕ ನಟ ಅಲ್ಲದೆ ಅವರು ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವಲ್ಲೂ ಸಿನಿಮಾ ನೋಡೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಬ್ರದರ್. ನಿಮ್ಮ ಒಂದು ಹಾರ್ಡ್ ವರ್ಕ್, ಪ್ಯಾಷನ್, ಆ ಒಂದು ಪಾತ್ರಕ್ಕೆ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಅಂಥ ರೀತಿ, ಆ ಒಂದು ಪಾತ್ರದಲ್ಲಿ ನೀವು ಇರೋ ಅಂಥದ್ದು, ನಿಮ್ಮನ್ನು ಅರ್ಪಿಸ್ಕೊಂಡಿರೋ ಅಂಥದ್ದು ಹಾಡಲ್ಲೇ ಕಾಣಿಸುತ್ತೆ. ಆ್ಯಂಡ್ ವಿಷ್ಣುಪ್ರಿಯಾದ ಭಾಳಷ್ಟು ಫುಟೇಜಸ್ ನೋಡಿದ್ದೀನಿ. ಖಂಡಿತ ಈ ಸಿನಿಮಾ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ನಿಲ್ಲುತ್ತೆ ಅನ್ನೋ ಅಂಥ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಸಿನಿಮಾಗಳನ್ನ ಕೊಡುಗೆಯಾಗಿ ನೀಡಿರೋಂಥ ಒಬ್ಬರು ಅದ್ಭುತ ನಿರ್ಮಾಪಕರು. ಆಲ್ ದ ಬೆಸ್ಟ್ ಅಣ್ಣ, ಎಲ್ಲ ಒಳ್ಳೆಯದಾಗಲಿ. ನನಗೆ ರೀಸೆಂಟ್ಲಿ ಅಂದರೆ ಸಂಜು ವೆಟ್ಸ್ ಗೀತಾ ಆದ ನಂತರ ಆ ಥರ ಸಿನಿಮಾ ನೋಡ್ಕೊಂಬಂದು 2-3 ದಿನ ಚರ್ಚೆ ಮಾಡಿದಂಥ ಸಿನಿಮಾ ಅಂತ ಹೇಳಿದ್ರೆ ವಿಷ್ಣುಪ್ರಿಯ. ಅಷ್ಟೂ ಚೆನ್ನಾಗಿದೆ. ಆ ಸಿನಿಮಾಟೋಗ್ರಫಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ನೀವು ಏನು ನೋಡ್ತೀವಿ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ನರಿ ಕ್ಲೈಮ್ಯಾಕ್ಸ್, ರಿವ್ಯೂ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಆ್ಯಂಡ್ ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ ಹಿಟ್ ನಿಮ್ಮ ಕೆರಿಯರಲ್ಲಿ. ಇಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಲ್ ದಿ ಬೆಸ್ಟ್ ಶ್ರೇಯಸ್ ಸರ್. ಮಂಜು ಸರ್, ನಿಮ್ಮ ಬ್ಯಾನರ್ಗೆ ಎಷ್ಟೋ ಸಿನಿಮಾ ಮಾಡಿದ್ದೀರಾ, ಬಟ್ ನಿಮ್ಮ ಮಗನ ಸಿನಿಮಾ ಇದು 100% ಬ್ಲಾಕ್ ಬಸ್ಟರ್ ಹಿಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮುಂಚೆ ನಾನು ಮಂಜಣ್ಣನ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ನಮ್ಮ ಆಫೀಸು ಜಯನಗರ. ಮಂಜಣ್ಣ ಯಾವಾಗಲೂ ಮೈಯಾಸತೆ ಇರ್ತಾರೆ. ತುಂಬ ಜನ ಪ್ರೊಡ್ಯೂಸರ್ಗಳನ್ನ ಅವಾಗವಾಗ ಮೀಟ್ ಮಾಡ್ತಾ ಇರ್ತೀವಿ. ಮಂಜಣ್ಣ ಅವ್ರದ್ದು ಸ್ಪೆಷಾಲಿಟಿ ಏನಂದರೆ 2 ಅವರ್ ಮಂಜಣ್ಣನ ಜೊತೆ ಮಾತಾಡಿದ್ರು ಬರೀ ಸಿನಿಮಾ ಮಾತಾಡ್ತಾ ಇರ್ತಾರೆ ಅವರು. ಬೇರೆ ಏನು ಮಾತೇ ಆಡಲ್ಲ. ಫಸ್ಟ್ ಅವ್ರ ಮಾತಿನ ಸ್ಪೀಡ್ ಅರ್ಥ ಆಗ್ತಾ ಇರಲ್ಲ ನನಗೆ. ಇವ್ರು ಏನು ಮಾತಾಡ್ತಾರೆ ಇಷ್ಟು ಸ್ಪೀಡಾಗಿ ಅನ್ಸೋದು. ಆಮೇಲೆ ಅವ್ರ ಜೊತೆ ಓಡಾಡಿ ಎಷ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ 2 ಅವರ್ ಇರ್ತೀವ, 3 ಅವರ್ ಇರ್ತೀವ. ಇನ್ಕ್ಲೂಡಿಂಗ್ ವಿಷ್ಣುಪ್ರಿಯಾದು ಬಜೆಟ್ ಏನು ಅಂತ ಯಾವತ್ತೂ ಮಾತಾಡಿಲ್ಲ ಅವರು. ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ ಮಾತಾಡಿಲ್ಲ, ಎಷ್ಟು ಕಷ್ಟಪಟ್ವಿ ಅಂತ ಮಾತಾಡಿಲ್ಲ. ಈ ರೆಗ್ಯುಲರ್ ಟಾಕ್ಸೇ ಮಾತಾಡಿಲ್ಲ ಅವ್ರು ಯಾವತ್ತೂ. ನೋಡಮ್ಮ ಪಿಕ್ಚರ್ ಹೆಂಗಿದೆ ಗೊತ್ತಾ, ಆ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಅವರಿಗೆ ಹೈ ಕಾನ್ಫಿಡೆನ್ಸ್ ಇರೋ ಸಿನಿಮಾ ವಿಷ್ಣುಪ್ರಿಯ. ಅದೊಂದು ಖುಷಿ. ಆಮೇಲೆ ಒಬ್ಬ ನಿರ್ಮಾಪಕ ಇವತ್ತು 1 ಸಿನಿಮಾ ಮಾಡೋದು, 2 ಸಿನಿಮಾ ಮಾಡೋದು, ಮ್ಯಾಕ್ಸಿಮಮ್ 5 ಸಿನಿಮಾ ಮಾಡೋಷ್ಟೊತ್ತಿಗೆ ಸಾಕು ಗುರು, ಇಂಡಸ್ಟ್ರಿ ಯಾಕೆ ಬೇಕು ನಮಗೆ, ನಮ್ಮ ಕೆಲಸ ನಾವು ಬಿಸ್ನೆಸ್ ಮಾಡೋಣ ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದಾರೆ. ಆದರೆ ಮಂಜಣ್ಣ ಇವರು ರಿಯಲಿ ಗ್ರೇಟ್. 50 ಸಿನಿಮಾ ಪ್ರೊಡಕ್ಷನ್ ಅಂದರೆ ಎಷ್ಟು ಜನಕ್ಕೆ ಊಟ, ಎಷ್ಟು ಜನಕ್ಕೆ ಸಂಬಳ, ಎಷ್ಟು ಜನ ಜೀವನ, ಭಾರಿ ದೊಡ್ಡ ಕೆಲಸ ಮಂಜಣ್ಣ. ಭಾರಿ ಖುಷಿ ಆಗುತ್ತೆ. ಆಮೇಲೆ ಶ್ರೇಯಸ್ಸು, ಹೇಗೆ ಶರಣ್ ಸರ್ ಹೇಳ್ದಂಗೆ ಶ್ರೇಯಸ್ ನಮ್ಮ ಆಫೀಸಿಗೆ ಬಂದಾಗಲೂ ಒದ್ದೆಗೆ ಬರೋದು ಸರ್. ನಾವು ಒದ್ದೆಲ್ಲೇ ನೋಡಿರೋದು ಅವ್ರನ್ನ. ಅವರು ಅಷ್ಟೇ ಮಂಜಣ್ಣ ಅಂತಾರ ಸಿನಿಮಾ ಸರ್ ಕತೆ ಏನು ಸರ್, ಕತೆ ಯಾವ ಥರ ಕತೆ ಇದು, ಬಜೆಟ್ ಆಗಲಿ ಅಥವಾ ಏನೋ ಕಮರ್ಷಿಯಲ್ಸ್ ಮಾತಾಡ್ದಲೇ ಬರೀ ಕತೆ, ಬರೀ ಸಿನಿಮಾ ಅಂತ ಮಾತಾಡೋ ಅಪ್ಪ ಮಗ ತುಂಬ ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡಿರೋದು. ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸಿನಿಮಾಕ್ಕೆ. ಹಾಡು ಬಗ್ಗೆ ಹೇಳಬೇಕು ಅಂದರೆ ಪ್ರಕಾಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿದೆ. ಅಂದರೆ ಪ್ರೀತಿ ಅನ್ನೋದು ಇಟ್ ಈಸ್ ಸೋ ನ್ಯಾಚುರಲ್. ಅಂದರೆ ಅದಕ್ಕೇನು ಬೇಡ, ಅದಕ್ಕೆ ಆಡಂಬರ ಬೇಡ, ಇನ್ನೊಂದು ಬೇಡ. ನಿಮ್ಮ ಫ್ರೇಮಲ್ಲಿ ಎಲ್ಲದೂ ಇದೆ. ಅಂದರೆ ಮಂಜಿದೆ, ಹಸಿರಿದೆ, ನೀರಿದೆ, ನ್ಯಾಚುರಲಾಗಿ ಏನೇನು ಬೇಕೋ ಆ ಪ್ರೀತಿಗೆ ಸಪೋರ್ಟ್ ಮಾಡೋ ಎಲ್ಲ ಎಲಿಮೆಂಟ್ಸ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಮಂಜಣ್ಣಂಗಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಹಾಡು ನೋಡಿದ್ಮೇಲೆ ನಮಗೂ ಕಾನ್ಫಿಡೆನ್ಸ್. ಮತ್ತು ಟ್ರೈಲರ್ ನೋಡಿದ್ವಿ ಮುಂಚೆನೇ, ತುಂಬ ಇಂಟೆನ್ಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಈ ಥರ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇರ್ಬೋದು, ಆ ಥರ ಒಂದು ಇಂಟೆನ್ಸ್ ಸಿನಿಮಾಗಳು ಜಾಸ್ತಿ ಆಗಲಿ. ಮಂಜಣ್ಣ ಅಂತ 50 ಸಿನಿಮಾ ಮಾಡೋ ನಿರ್ಮಾಪಕರು ಕನ್ನಡದಲ್ಲಿ ಇನ್ನೂ ಜಾಸ್ತಿ ಆಗಲಿ ಅನ್ನೋದೇ ನನ್ನ ಬೇಡಿಕೆ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಇವತ್ತು ಕರೆದು ಇಲ್ಲಿ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೆಯದು.